प्रादेशिक आयुक्तांच्या आदेशाविरोधात आमदार अभय पाटील यांनी दिलेली धमकी हा कायदेशीर गुन्हा ठरेल असे सामाजिक कार्यकर्ते सुजित मुळगुंद यांनी स्पष्ट केले। बुधवारी प्रसार माध्यमांशी बोलताना त्यांनी सांगितले की प्रादेशिक आयुक्तांनी महापालिकेचे 2 सदस्य मंगेश आणि जयंत यांना अनधिकृतरित्या मिळवलेल्या दुकानांमुळे सदस्यत्व रद्द केले आहे। या निर्णयाला विरोध करत आमदार अभय पाटील यांनी प्रादेशिक आयुक्तांना धमकी देत त्यांना मी बघून घेईन असे विधान केले। हा प्रकार वरिष्ठ IAS अधिकाऱ्यांचा अपमान असून आमदार अभय पाटील यांच्या विरोधात विधानसभेच्या अध्यक्षांकडे तक्रार दाखल करण्यात आली आहे असेही सुजित मुळगुंद यांनी सांगितले। ಮಾನ್ಯ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಒಂದು ಪತ್ರಿಕಾಗೋಷ್ಠಿ ತಗೊಂಡು ಕೆಲವು ಹೇಳಿಕೆಗಳನ್ನು ಕೊಟ್ಟರು। ಸಂಬಂಧವಿಲ್ಲದ ಇವರು ಈ ಒಂದು ಇದರಲ್ಲಿ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗುತ್ತೆ। ಯಾಕಂದರೆ ಇದು ಏನು ಇಬ್ಬರು ಒಂದು ಕಾರ್ಪೊರೇಟರ್ಗಳನ್ನು ಡಿಸ್ಕ್ವಾಲಿಫೈ ಆಗಿದೆ। ಮಾನ್ಯ ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಿಂದ ಒಂದು ಡಿಸ್ಕ್ವಾಲಿಫಿಕೇಷನ್ ಆಗಿದೆ। ಅವರಿಬ್ಬರು ಈಗ ಚುನಾಯಿತ ಜನಪ್ರತಿನಿಧಿಗಳು, ಅವರು ಅದನ್ನು ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು, ಇನ್ನಿತರ ಅವ್ರಿಗೆ ಕೊಡಬೇಕಿತ್ತು। ಅದರ ಬದಲಾಗಿ ಮಾನ್ಯ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರ ಅಭಯ ಪಾಟೀಲ್ ಕೊಟ್ಟಿದ್ದಾರೆ। ಇದು ಸೀಸನ್ ಡಬ್ ಏನೋ ಅಂತ ಅನಿಸ್ತಾ ಇದೆ। ಹಾಗಾಗಿ ಈಗ ಮತ್ತು ಅದರಲ್ಲಿ ಆ ಹೇಳಿಕೆಯನ್ನು ನಾನು ನೋಡಿದೆ, ಸುಮಾರು ಆ IAS ಆಫೀಸರ್, ಪ್ರಾದೇಶಿಕ ಆಯುಕ್ತರನ್ನು IAS ಆಫೀಸರ್, ಸೀನಿಯರ್ ಮೋಸ್ಟ್ IAS ಆಫೀಸರ್ ಅವ್ರಿಗೆ ಅಪಮಾನ ಮಾಡುವಂತಹ ಕಾರ್ಯನೇ ಆಗಿದೆ। ಯಾಕಂತಂದ್ರೆ ಅವ್ರು ನಾನು ನೋಡ್ಕೊಳ್ತೀನಿ, ತೋರಿಸ್ತೀನಿ ಅಂತ ಈ ರೀತಿ ಒಂದು ಧಮಕಿ ಕೊಡುವಂಥ ಒಂದು ಕೆಲಸ, ಒಂದು ಈ ರೀತಿ ಸೆಟ್ಟಿಂಗ್ ಕೆಲಸ ಅವರು ಮಾಡಿದ್ದಾರೆ। ಯಾಕಂದರೆ ಇವ್ರು ಯಾರು ಅನಿಸ್ಕೊಳ್ತಾ ಇದ್ದಾರೆ, ಅವರು ತಮ್ಮ ಕರ್ತವ್ಯ ನೋಡಿದ್ದಾರೆ। ನೀವು ಕ್ರಿಟಿಸೈಸನ್ನು ಆರ್ಡರ್ ಮಾಡ್ಕೊಳ್ಬೋದು, ಆದರೆ ನೀವು ಜಡ್ಜಸ್ಗೆ ಈ ರೀತಿ ಕ್ರಿಟಿಸೈಸ್ ಮಾಡೋದು ತುಂಬ ತಪ್ಪು। ಹಾಗಾಗಿ ಇವತ್ತಿನ ದಿವಸ ನಾವು ಒಂದು ಮಾನ್ಯ ಸ್ಪೀಕರ್ ಅವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೇವೆ, ಅದನ್ನು ಕಾಪಿನ ಕೂಡ ಕಳಿಸಿದ್ದೀವಿ। ಏನಂತ ಹೇಳಿದರೆ, ಪ್ರಿವಿಲೇಜ್ ಕಮಿಟಿಗೆ ಈ ರೀತಿ ಒಂದು ಶಿಸ್ತುಬದ್ಧ ಕ್ರಮ ಅವ್ರ ಮೇಲೆ ಕೈಗೊಳ್ಬೇಕು। ಯಾಕಂದರೆ IAS ಅಧಿಕಾರಿಗಳ ಮೇಲೆ ಈ ರೀತಿ ಒಂದು ಬೇಜವಾಬ್ದಾರಿತನದ ಹೇಳಿಕೆಯನ್ನು ಕೊಟ್ಟಿದ್ದಕ್ಕಾಗಿ ನಾನು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಪ್ರಿವಿಲೇಜ್ ಕಮಿಟಿ ಚೇರ್ಮನ್ರವರಿಗೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ। ಆ ಒಂದು ಕಾಪಿಯನ್ನು ನಾನು ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ಸ್ಪೀಕರ್ ಅವರಿಗೆ, ಪ್ರಿವಿಲೇಜ್ ಕಮಿಟಿಗೆ ಹಾಗೂ ಮಾನ್ಯ ಹೋಮ್ ಮಿನಿಸ್ಟರ್ ಅವರಿಗೆ, UD ಸೆಕ್ರೆಟರಿ ಅವರಿಗೆ, ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಇವತ್ತಿನ ದಿವಸ ಕಳಿಸಿದ್ದೇನೆ ಅಂತ ಹೇಳೋಕ್ಕೆ ನಮಗೆಲ್ಲ ತಿಳಿಬಯಸ್ತಾ ಇದ್ದೇನೆ। ಈ ರೀತಿ ಒಬ್ಬ ಮಾನ್ಯ ಶಾಸಕರು ಅಭಯ್ ಪಾಟೀಲ್ ಈ ರೀತಿ ಪ್ಯಾನಿಕ್ ಆಗಿ ಈ ರೀತಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನೋ ಅಂತ ತಿಳ್ಕೊಂಡು ಅನಿಸ್ತಾ ಇದೆ। ಅದು ಕೋರ್ಟಿನ ನಿರ್ಣಯ ಏನಿರುತ್ತೆ, ಏನಿದ್ರು ಎಲ್ಲರೂ ಅದನ್ನು ಒಪ್ಕೊಳ್ಳಬೇಕು। ಅದಕ್ಕಾಗಿ ಕ್ರಿಟಿಸೈಸ್ ಮಾಡಬೇಕಾದದ್ದು ಆರ್ಡರ್ ಏನಾದರೂ ರೀತಿ ಮಾಡಿಕೊಳ್ಳಿ, ಅದು ಬಿಟ್ಟು ಜಡ್ಜಸ್ಗೆಲ್ಲ ಈ ರೀತಿ ಅವ್ರ ಬಗ್ಗೆ ಅಪಮಾನ ಮಾಡೋದು ತಪ್ಪಾಗುತ್ತೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ। ಹಾಗಾಗಿ ನಾನು ಇದೊಂದು ಪ್ರಿವಿಲೇಜ್ ಕಮಿಟಿಯಲ್ಲಿ चेअरमन ಅವರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಇವತ್ತಿನ ಸರ್। नमस्कार। या संपूर्ण घटनेबाबत गृहमंत्री, राज्यपाल आणि जिल्हाधिकाऱ्यांकडे तक्रार करण्यात आली आहे। आमदारांचा हा धमकी देण्याचा प्रकार असह्य असून त्यांच्यावर कारवाई करावी अशी मागणी त्यांनी केली। ब्युरो रिपोर्ट KMM मराठी, बेळगाव।